ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಾರ್ವಜನಿಕರು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕು ಅಂತ ದ್ವಿಸದಸ್ಯ ಪೀಠ ಈಗ ಸೂಚನೆ ಕೊಟ್ಟಿದೆ. ನದಿ ನೀರು ವಿಚಾರದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಈ ಥರದೆಲ್ಲ ಬೆಳವಣಿಗೆ ನಡೀತಾ ಇದೆ. ಅಂದರೆ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಆಗಿರುವಂತಹ ಆಸ್ತಿ ನಷ್ಟ ಏನಿದೆ, ಈ ನಷ್ಟವನ್ನು ಸರ್ಕಾರಗಳೇ ತುಂಬಿಕೊಡಬೇಕು ಅಂತ ತಮಿಳುನಾಡು ಮೂಲದ RTI ಕಾರ್ಯಕರ್ತ ಶಿವಕುಮಾರ್ ಅನ್ನೋರು PIL ಸಲ್ಲಿಸಿದ್ರು. ಇವತ್ತು ವಿಚಾರಣೆ ನಡೆಸಿದ ದ್ವಿಸದಸ್ಯ ಪೀಠ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು, ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರ ಬಂದ್ ಹಾಗೂ ಪ್ರತಿಭಟನೆ ನಡೆಯದಂತೆ ನೋಡಿಕೊಳ್ಬೇಕು, ಯಾವುದೇ ಧರಣಿಯನ್ನ ನಡೆಯಬಾರದು ಅನ್ನೋದು ನಮ್ಮ ಉದ್ದೇಶ. ಸಾರ್ವಜನಿಕರ ಖಾಸಗಿ ಆಸ್ತಿ ಹಾನಿ ಬಗ್ಗೆ ಕೋರ್ಟ್ಗೆ ಕಾಳಜಿ ಇದೆ. ಎರಡು ರಾಜ್ಯಗಳು ಕಾನೂನಿನ ಘನತೆ ಗೌರವ ಎತ್ತಿ ಹಿಡಿಯಲಿ ಅಂತ ಸೂಚನೆ ಕೊಟ್ಟಿದೆ. ಸೆಪ್ಟೆಂಬರ್ 20ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಶಿವಕುಮಾರ್ ಅನ್ನೋರು ಏನು RTI ಕಾರ್ಯಕರ್ತ ಇದ್ದಾರೆ, ಅವರು ಸಲ್ಲಿಸಿದಂಥ ಒಂದು PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಈ ಹಿತಾಸಕ್ತಿ ಅರ್ಜಿಯಲ್ಲಿ ಏನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ, ಆಸ್ತಿ ನಷ್ಟ ಆಗಿದೆ, ಇದನ್ನ ಸರ್ಕಾರ ತುಂಬಿಕೊಡ್ಬೇಕು ಅಂತ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಇದೀಗ ಈಗೇನು ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕು ಅಂತ ಹೇಳಿದೆ. ಜೊತೆಗೆ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ಇದನ್ನು ನೋಡಿಕೊಳ್ಬೇಕು, ಅಂದರೆ ಸಾರ್ವಜನಿಕ ಒಂದು ಶಾಂತಿ ಕಾಪಾಡಬೇಕು, ನೀವು ಅದನ್ನು ಹತ್ತಿಕ್ಕಬೇಕು ಅಂತ ಕೂಡ ಇದೀಗ ದ್ವಿಸದಸ್ಯ ಪೀಠ ಸೂಚನೆಯನ್ನು ಕೊಟ್ಟಿದೆ. ಸೆಪ್ಟೆಂಬರ್ 20ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. Supreme Court has directed the state governments of Karnataka and Tamil Nadu to ensure there should be peace and no damage to public and private property, and notices have been issued to both the governments, and the councils of the government, they have been directed to convey this decision of the Honorable Supreme Court, and now next date is fixed for 20th of September. ಇದಿಷ್ಟು ಕೂಡ ಬರ್ತಿರುವಂಥ ಮಾಹಿತಿ. ಈ ಕ್ಷಣಕ್ಕೆ ದಿನದಿಂದ ದಿನಕ್ಕೆ ಒಂದು ಕಡೆ ಅಸಮಾಧಾನ, ಉದ್ರಿಕ್ತ ವಾತಾವರಣ, ಜೊತೆಗೆ ಹಿಂದೆಂದೂ ದಶಕದಿಂದ ಕಂಡು ಕೇಳರಿದಂತಹ ಈ ರೀತಿಯ ಹೋರಾಟ ಎಲ್ಲವೂ ಕೂಡ ನಡೆದದ್ದನ್ನು ಕಣ್ಣಾರೆ ನೋಡಿದ್ದೆವು ನಾವು. ಇದರ ಬಗ್ಗೆ ಇದೀಗ ದ್ವಿಸದಸ್ಯ ಪೀಠ ಸೂಚನೆ ಕೊಟ್ಟಿದೆ. ಸೆಪ್ಟೆಂಬರ್ 20ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಅವಿನಾಶ್ ಹನ್ಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ನಮಸ್ಕಾರ. ನಮಸ್ಕಾರ. ಈ ಹಂತದಲ್ಲಿ ನಾವು ಏನಾದ್ರೂ ಆಗ್ಬಿಡ್ಬೋದಾ, ಕರ್ನಾಟಕಕ್ಕೊಂದು ಒಳ್ಳೆ ಬೆಳವಣಿಗೆ ಅಂತ ಪ್ರತಿ ಹಂತದಲ್ಲೂ ಕೂಡ ಕಾಯ್ತಿರ್ತೀವಿ ಯಾವುದೇ ಅರ್ಜಿ ವಿಚಾರಣೆ ಬಂದಾಗ. ಈ PIL ಹಾಕಿದಂತಹ ಉದ್ದೇಶ ಮತ್ತು ಈಗ ದ್ವಿಸದಸ್ಯ ಕೊಟ್ಟಂತ ಸೂಚನೆ, ಇದು ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ ಅಂತ ಒಂದು ಮುನ್ಸೂಚನೆ ಕೊಡುತ್ತಾ? ಸೆಪ್ಟೆಂಬರ್ 20ಕ್ಕೆ ಏನೋ ಆಗ್ಬೋದು ಅಂತ ಅನ್ಕೋಬೇಕಾ? ಹರೀಶ್, ಸೆಪ್ಟೆಂಬರ್ 20ಕ್ಕೆ ಕಾವೇರಿ ನದಿಯ ತೀರ್ಪಿನ ಬಗ್ಗೆ ಮೇಲೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಒಬ್ರು ಸಾಮಾಜಿಕ ಕಾರ್ಯಕರ್ತರು ಶಿವಕುಮಾರ್ ಅಂತ ತಮಿಳುನಾಡಿನ ಸಾಮಾಜಿಕ ಕಾರ್ಯಕರ್ತರು ಸಲ್ಲಿಸಿದಂತ ಅರ್ಜಿ. ಅಂದ್ರೆ ಎರಡೂ ರಾಜ್ಯಗಳಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಆಗ್ತಾ ಇದೆ, ಇದರ ರಕ್ಷಣೆ ಆಗಬೇಕು ಸಾರ್ವಜನಿಕ ಆಸ್ತಿಪಾಸ್ತಿ ಅಂತ ಹೇಳಿ ಸಲ್ಲಿಸಿದಂತ ಅರ್ಜಿ ಇದು. ಇದನ್ನ ವಿಚಾರಣೆ ಕೈಗೆತ್ಕೊಂಡಂತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಪ್ರತಿಭಟನೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಎರಡೂ ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿದೆ. ಅಂದ್ರೆ ಕಿವಿ ಹಿಂಡಿರೋ ತರ ನೋಟಿಸ್ ಕೊಟ್ಟಿದೆ. ಅಂದ್ರೆ ಕಾರಣ ತಿಳಿಸಿ ಸುಪ್ರೀಂ ಕೋರ್ಟ್ ನ ಆದೇಶನ ಎಲ್ಲರೂ ಪಾಲಿಸಬೇಕು, ಆದ್ರೆ ಸುಪ್ರೀಂ ಕೋರ್ಟ್ ಆದೇಶನೇ ಪ್ರಶ್ನಿಸುವಂತೆ ಪ್ರತಿಭಟನೆಗಳು ನಡೀಬಾರದು ಅನ್ನೋದು ಕೋರ್ಟ್ ನ ಉದ್ದೇಶ ಅಂತ ಹೇಳಿದ್ದಾರೆ. ಆದ್ರೆ ಇದ್ರ ಬೆನ್ನಲ್ಲೇ ಅಂದ್ರೆ ನಾಳೆ ತಮಿಳುನಾಡಿಗೆ ಬಂದ್ ಕರೆ ಕೊಟ್ಟಿದ್ದಾರೆ. ನಾಳೆ ಬಂದ್ ನಡೆಯಕ್ಕೆ ಏನಾದ್ರು ತಮಿಳುನಾಡು ಸರ್ಕಾರ ಬಿಟ್ರೆ, ತಮಿಳುನಾಡಲ್ಲಿ ಏನಾದ್ರು ಗಲಾಟೆಗಳಾದ್ರೆ ಅದಕ್ಕೆ ಕೋರ್ಟ್ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅಂತ ಒಂದು ಕುತೂಹಲ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳೋದೇನು ಅಂದ್ರೆ, ಬಂದ್ನ ಇಲ್ಲಿಗಲ್ಲು ಜೊತೆಗೆ ಪ್ರತಿಭಟನೆಗಳ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ತಿಗೆ ನಷ್ಟ ಆದ್ರೆ ಅದನ್ನ ಆ ಪ್ರತಿಭಟನೆ ನಡೆಸಿದ ಮುಖಂಡರುಗಳಿಂದಲೇ ಆಯಾ ಪಕ್ಷದಿಂದಲೇ ವಸೂಲಿ ಮಾಡಬೇಕು ಅನ್ನೋದು ಬಹಳ ಹಳೆಯ ಸುಪ್ರೀಂ ಕೋರ್ಟ್ ನ ತೀರ್ಪೇ ಇದೆ. ಅಂದ್ರೆ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು ನಿಜ, ಆದ್ರೆ ಆಸ್ತಿ ನಷ್ಟ ಆಗಬಾರ್ದು, ಅದನ್ನ ಸರ್ಕಾರ ನೋಡ್ಕೊಳ್ಬೇಕು ಅಂತ. ಹೌದು. ಆದ್ರೆ ಈ ಇವತ್ತಿನ ಆದೇಶದಲ್ಲಿ ಒಂಚೂರು ಕಾಂಟ್ರಾಡಿಕ್ಟರಿ ಇದೆ. ಪ್ರತಿಭಟನೆ ಆಗ್ಬಾರ್ದು ಅಂತ, ಧರಣಿನೇ ನಡಿಬಾರ್ದು ಅಂತ. ಬಟ್ ಹೆಂಗದು? ಮೂಲಭೂತ ಸಂವಿಧಾನದ ಹಕ್ಕನ್ನೇ ಕಸ್ಕೊಂಡು ಹಂಗಾಗುತ್ತಾ ಏನಾದ್ರು? ಆ ರೀತಿ ನ್ಯಾಯಾಲಯ ಯಾಕೆ ಹೇಳ್ತು, ಯಾವ ಆಧಾರದ ಮೇಲೆ ಹೇಳ್ತು ಅನ್ನೋದು ಇನ್ನು ಸ್ಪಷ್ಟ ಆಗ್ತಾ ಇಲ್ಲ. ಆದ್ರೆ ನ್ಯಾಯಾಲಯಕ್ಕೆ ಅಧಿಕಾರ ಇದೆ. ಬಂದ್ ಆಗಿ ಆಗೋ ನಷ್ಟಗಳಿಗೆ ಯಾರಿಂದ ನಷ್ಟವನ್ನ ಭರಿಸಿಕೊಳ್ಬೇಕು ಅಂತೇಳಿ ಸೂಚನೆ ಕೊಡೋ ಅಧಿಕಾರ ಇದೆ. ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಆದ್ರೆ ಪ್ರತಿಭಟನೆ ನಡೀಬಾರ್ದು, ಧರಣಿನೇ ನಡೀಬಾರ್ದು, ಧರಣಿ ಯಾರು ಮಾಡುವಂತಿಲ್ಲ ಅಂತ
ಯಾವ ಸೆಕ್ಷನ್ ನ ಅಡಿಯಲ್ಲಿ ಆದೇಶ ಮಾಡ್ತು ಅನ್ನೋದು ಇನ್ನು ಸ್ಪಷ್ಟ ಆಗ್ತಾ ಇಲ್ಲ. ಎರಡೂ ರಾಜ್ಯ ಸರ್ಕಾರಗಳಿಗೂ ನೋಟಿಸ್ ಕೊಟ್ಟಿದೆ. ಅಂದ್ರೆ ಆ ನೋಟಿಸ್ ನಲ್ಲಿ ಏನೇನು ಪ್ರಶ್ನೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ಪೆಸಿಫೈ ಆಗಿ. ಸರಿ, ಆ ನೋಟಿಸ್ ಕಾಪಿ ಸಿಕ್ಕ ನಂತರ ಹೆಚ್ಚಿನ ಮಾಹಿತಿ ಸಿಗುತ್ತೆ ಹರೀಶ್. ಎಸ್, ವಿಲ್ ಕಮ್ ಬ್ಯಾಕ್ ಟು ಯು. ಥ್ಯಾಂಕ್ ಯು ಸೊ ಮಚ್ ಅವಿನಾಶ್ ಈ ಕ್ಷಣದ ಅಪ್ಡೇಟೆಡ್ ಮಾಹಿತಿಗಾಗಿ.